ಸಖತ್ ಖುಷಿ ಆಗುವಂತ ವಿಷಯ ಅಂದ್ರೆ ನಿಜವಾಗ್ಲೂ ನನಗೆ ಚಾಲೆಂಜಿಂಗ್ ಸರ್ ದರ್ಶನ್ ಸರ್ ಜೊತೆ ಚಕ್ರವರ್ತಿ, ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಚಕ್ರವರ್ತಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇರೋದು. ನನ್ನ ಜೊತೆ ಪರ್ಸನಲ್ ಆಗಿ ಮಾತಾಡ್ತಾ ಇರೋದು ನನ್ನ ಭಾಗ್ಯ ಸರ್. ಹಲೋ ಸರ್. ಹಲೋ ಸರ್. ಸರ್ ಅಯ್ಯೋ ನನಗೆ ಸರ್ ಅಂತ ಕರಿಬೇಡಿ ಸರ್, ಪ್ಲೀಸ್ ಸರ್. ಚಕ್ರವರ್ತಿ ಈ ಒಂದು ಕತೆ ನಿಮ್ಮ ಹತ್ರ ಬಂದಾಗ, ಯಾಕಂದ್ರೆ ಚಿಂತನ್ ಸರ್ ಅಂತ ಹೇಳಿದ ತಕ್ಷಣ ತುಂಬಾ ಸ್ಕ್ರಿಪ್ಟ್ಗಳು ಬರ್ತಾನೆ ಇದ್ವು ನಿಮ್ಮ ಎಲ್ಲಾ ಸಿನಿಮಾಗಳಿಗೂ. ನಮ್ಮ ದಿನಕರ್ ಸರ್ ಡೈರೆಕ್ಟ್ ಮಾಡಿದ ಎಲ್ಲಾ ಸಿನಿಮಾಗಳಿಗೂ ಅವರು ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಎಲ್ಲ ಮಾಡ್ತಾನೆ ಇದ್ರು, ರೈಟರ್ ಆಗಿದ್ರು. ಬಟ್ ಡೈರೆಕ್ಟರ್ ಆಗಬೇಕು ಅಂದಾಗ ಅವರಲ್ಲಿ ನೀವು ನೋಡಿದ್ದು ಒಂದು ಗುಣ ಏನು ಸರ್? ಏನು ಹುಡುಕಿಲ್ಲ? ಈಗ ಒಂದೇನಂದ್ರೆ ಚಿಂತನ ನಾನು ನೆನೆ ಮೊನ್ನೆ ನೋಡ್ತಿಲ್ಲ. ಒಂದೇನ ಚಿಂತನ್ನು, ಮಲ್ಲಿಕಾರ್ಜುನ, ದಿನಕರ್, ನಾ 3 ಜನ ಒಟ್ಟಿಗೆ ಕೆರಿಯರ್ ಸ್ಟಾರ್ಟ್ ಮಾಡಿದವರು. ಸೊ ಒಟ್ಟಿಗೆ ಅಸೋಸಿಯೇಟ್ ಆಗಿದ್ರು, ಅಸಿಸ್ಟೆಂಟ್ ಆಗಿದ್ರು, ಎಲ್ಲ ಆದರು. ಸೊ ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ. ನೆನ್ನೆ ಮೊನ್ನೆ ಚಿಂತನ್ ನೋಡ್ಬಿಟ್ಟೆ ಚಿಂತನ್ ಅಂತಂತ ಹೇಳಲಿಲ್ಲಲ್ಲ ಚಿಂತನ್. ಬಟ್ ಇದನ್ನ ಮಾತ್ರ ನನಗೋತ್ತಿರೋ ಮಟ್ಟಿಗೆ ಒಂದು 4-5 ವರ್ಷದ್ದು ಡ್ರೀಮ್ ಒಂದು ಚಿಂತನ್ದು. ಸೊ ಮಾಡ್ಕೊಂಡು ಆಮೇಲೆ ಅದಕ್ಕೊಂದು ಮುಹೂರ್ತ ಕೂಡ ಬಂತು. ಸೊ ಮಾಡೋಕ್ಕಾಯ್ತು ಅಷ್ಟೇ ಸರ್. ಎಲ್ಲ ರಾಜರ ಅಧಿಪತಿ ಚಕ್ರವರ್ತಿ. ಇಲ್ಲಿ ನಮ್ಮ ಅಂಡರ್ ವರ್ಲ್ಡ್ ಆಗ್ಬೋದು, ಬೇರೆ ಏನಾಗ್ಬೋದು, ಎನಿಥಿಂಗ್ ಸರ್, ನೋ ಪ್ರಾಬ್ಲಮ್. ಬಟ್ ಈ ಜಾನರ್ಸ್ ಅಂತ ಹೋಗ್ತೀವಲ್ಲ ಸರ್, ಡ್ಯಾಡಿನ ಆ 70s 80s ಅಂತ ಪಾತ್ರಗಳು ನೀವು ಮಾಡ್ಬೇಕಾರೆ ಎಷ್ಟು ಜ್ಞಾಪಕ ಬಂದ್ರೆ ಸರ್ ಡ್ಯಾಡಿ? ಇಲ್ಲ ಒಂದು ನಮ್ಮ ಅಪ್ಪನ ನೆನ್ಸ್ಕೊಂಡು ಇದು ಮಾಡಿದೆ ಅದು ಮಾಡಿದೆ ಏನಿಲ್ಲ ಸರ್. ನಿಜವಾಗ್ಲೂ ನಾನು ಏನು ನೆನ್ಸ್ಕೊಳ್ಳಿಲ್ಲ. ಬಟ್ ಒಂದೇನೋ ಸಾಂಗಲ್ಲಿ ಅವ್ರ ಹೆಸರು ಕೇಳೋದು ಖುಷಿ ಆಯಿತು ನನಗೇನಂದರೆ. ನನಗಳಿಗೊಂದಷ್ಟು ಟ್ರಿಬ್ಯೂಟ್ಗಳು, ಅದಕ್ಕೆ ನಾನು ಆ್ಯಕ್ಚುಲಿ ಹೇಳಿದ್ದೆ ಸುಧೀರ್ ಅವ್ರಿಗೆ, ವಜೂರ್ ಮುನಿ ಅವ್ರಿಗೆ, ಆಮೇಲೆ ಹಾಗೇನೆ ಶಕ್ತಿ ಪ್ರಸಾದ್ ಅವ್ರಿಗೆ, ಎಲ್ಲರಿಗೂ ಒಂದು ಟ್ರಿಬ್ಯೂಟ್ ಒಂದು ಬಂತು, ಆ ಲೈನ್ ಅಲ್ಲಿಗೆ ಸೇರ್ತು. ಸೊ ಚೆನ್ನಾಗಿತ್ತು. ಆಗೋಣ ಅಂತ ಮಾಡೋಣ ಸರ್. ಈಗ ದಿನಕರ್ ಸರ್ ಅವರು ಆ್ಯಕ್ಟ್ ಮಾಡೋದು, ನೀವು ಹೋಗಿ ಆ್ಯಕ್ಟ್ ಮಾಡಿ ತೋರಿಸಿದ್ದನ್ನ ಕಾಪಿ ಮಾಡಿದೆ ಅಂತ ಹೇಳಿದ್ರು. ಸೊ ಏನಾಯ್ತು ಸರ್ ಆ ಸನ್ನಿವೇಶ? ಇಲ್ಲ ಒಂದೇನಾಗುತ್ತೆ, ಡೈರೆಕ್ಷನ್ ನಮಗೆ ಗೊತ್ತಿಲ್ಲ. ಅವ್ನು ಹೆಂಗೆ ಶಾರ್ಟ್ ಇಟ್ಟರು ಹೌದೇನಪ್ಪ ಸರಿ ಮಾಡು. ಬಟ್ ಆ್ಯಕ್ಟಿಂಗ್ ಅನ್ನೋದು ನಮ್ಮ ಫೀಲ್ಡ್ ಇರೋದು. ಸೊ ಅದು ನಮ್ಮ ಸ್ಟೇಜ್ ಅದು. ಸೊ ಅವನ್ನೆಲ್ಲರೂ ತಪ್ಪು ಮಾಡಿದಾಗ ಇಲ್ಲಪ್ಪ ಹಿಂಗೆ ಮಾಡು ಚೆನ್ನಾಗಿರುತ್ತೆ ನೋಡಿ, ಈ ಥರ ನಡೆದ್ರೆ ಚೆನ್ನಾಗಿರುತ್ತೆ, ಈ ಡೈಲಾಗ್ ಇಲ್ಲಿ ಬಿಟ್ಟರೆ ಚೆನ್ನಾಗಿರುತ್ತೆ. ಸೊ ಡಬ್ ಐಡಿಯಾ ಕೊಡ್ತೀನಿ. ಬಟ್ ಪಾಪ ಅವ್ನು ಹಂಗೆ ಕರೆಕ್ಟಾಗಿ ಇದು ಮಾಡ್ದೆ ಅಷ್ಟೇ. ಸೊ ಸ್ವೀಟ್. ಮತ್ತೆ ಇನ್ನೊಂದು ಸರ್, ನಾನು ಇವಾಗ ಟ್ರೈಲರ್ ನೋಡ್ತಾ ನನಗೆ ಅನ್ಸಿತ್ತು, ಸೃಜನ್ ಲೋಕೇಶ್ ಅವರು ನಿಜವಾಗ್ಲೂ ಲೋಕೇಶ್ ಸರ್ನೇ ಜ್ಞಾಪಿಸ್ತಾರೆ ಸರ್ ಶಾರ್ಟಲ್ಲಿ. ಅದು ಹೆಂಗ್ ಸರ್ ಲುಕ್? ಸರ್ ಪ್ರಿಂಟ್ ಅವ್ರದ್ದು ಅಲ್ಲ ಸರ್, ಹೆಂಗ್ ಸರ್ ಆ ಲುಕ್ ಅಂದ್ರೆ ಒಯ್ದೋಳೆ ಸರ್? ಸಿನಿಮಾಗ ಆ ಲುಕ್ ಡಿಸೈಡ್ ಆಗಿದೆ ಸರ್. ಇಲ್ಲ ಒಂದೇನಂದ್ರೆ ರೆಟ್ರೋ ಸ್ಟೈಲ್ ಮಾಡಿದಾಗ ಬಾಬಿ ಕಾಲರ್ ಆಗ್ಬೋದು, ಬೆಲ್ ಬಾಟಮ್ ಪ್ಯಾಂಟ್ಸ್ ಆಗ್ಬೋದು. ಸೊ ಆ ಸ್ಟೈಲ್ ಅದು ಬಂದೇ ಬಂತದು. ಫ್ಯಾಂಟಾಸ್ಟಿಕ್ ಸರ್. ಫೈನಲಿ ಲಾಸ್ಟ್ ಈ ಆಡಿಯೋ ಇಷ್ಟು ದೊಡ್ಡ ಹಿಟ್ ಆಗಿರೋದಕ್ಕೆ, ಎಲ್ಲರೂ ಇಷ್ಟೊಂದು ಇಷ್ಟಪಡ್ತಾ ಇರೋದಕ್ಕೆ ದರ್ಶನ್ ಸರ್ ನಮ್ಮ ಫ್ಯಾನ್ಸ್ಗೆ, ದರ್ಶನ್ ಸರ್ ಫ್ಯಾನ್ಸ್ಗೆ ಹೇಳೋದೇನು? ಏನಿಲ್ಲ, ಒಂದೇನಂದ್ರೆ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಒಂದೇನಂದ್ರೆ ಈ ಸಲ ಈ ಸಾಂಗ್ ಹಿಂಗೆ ನೋಡ್ತಿದ್ದಾರೆ, ಇದು ಹಿಂಗೆ ಇದಾಗಿದೆ, ಇದು ಹಿಂಗಾಗಿದೆ ಅಂದಾಗ ಖುಷಿ ಆಯಿತು. ಥ್ಯಾಂಕ್ ಯೂಪ್ಪ. ಒಂದಷ್ಟು ನಮಗೆ ಇರೋ ಅಭಿಮಾನಿಗಳು ಆ್ಯಕ್ಚುಲಿ ಇವತ್ತು ಆಗ್ತಾರೋ ಭಿಕ್ಷೆನ ನಾವು ತಿನ್ಕೊಂಡು ಕೂತಿದ್ವಿ. ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ರೆ ತುಂಬ ಖುಷಿ ಅನ್ನಿಸ್ತದೆ ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್. ಫೈನಲಿ ಈ ಒಂದು ಸಿನಿಮಾ ಯಾವಾಗ ಬರಬಹುದು, ಏನು ಎಕ್ಸ್ಪೆಕ್ಟೇಷನ್ನು, ಯಾವಾಗ ಏನು ಅಂತ? ಇದು ಆ್ಯಕ್ಚುಲಿ ಯಾವಾಗ ಬರ್ಬೋದು ಆ್ಯಕ್ಚುಲಿ ಬರ್ತೀವಿ, ಬಂದಾಗ ಹೇಳ್ಬಿಟ್ಟೆ ಬರ್ತೀವಿ. ಆ್ಯಕ್ಚುಲಿ ನಾವು ಸುಮ್ಮನೆ ತಂದು ಬಂದ್ಬಿಡೋಕ್ಕಿಲ್ವಲ್ಲ. ಸೊ ಬರ್ತೀವಿ, ಎಲ್ಲ ರೆಡಿ ಆಗ್ತದೆ, ಸೂನ್ ಆಸ್ ಪಾಸಿಬಲ್ ಅಷ್ಟೇ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.